ಯಾವ್ಯಾವ ಊರಲ್ಲಿದೆ ಅಂತ ಕಾಮೆಂಟ್ ಮಾಡಿ. ಲೈಕ್ ಅದನ್ನ ರಾಗಿ ಮಮತಾ ಏನ್ ಕಾಳಿದು? ತೊಗರಿ ಕಾಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಬಂದಿದ್ದೀವಿ, ನಮ್ಮೂರು. ನನ್ನ ಜೊತೆ ಇವತ್ತು ಯಾರ್ಯಾರಿದ್ದಾರೆ ಗೊತ್ತಾ? ಚಿನ್ನು, ಶಶಾಂಕ್. ಇಷ್ಟು ಜನ ಊರಿಗೆ ಬಂದಿದ್ದೀವಿ. ಸೊ ಈಗ ಊರಲ್ಲಿ ಏನೇನು ಮಾಡ್ತೀವಿ ತರಲೆ ಕೆಲಸ ಅಂತ ತೋರಿಸ್ತೀನಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ಇವತ್ತು ಒಂದು ಫನ್ ವೀಡಿಯೋ, ಸುಮ್ಮನೆ ಒಂದು ರಿಲ್ಯಾಕ್ಸಿಂಗ್ ವಿಡಿಯೋ ಇರುತ್ತೆ. ಸೊ ಟಿಲ್ ಎಂಡ್ ತನಕ ನೋಡಿ, ಸಖತ್ತಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ರಾಗಿ ಬಡಿತಾ ಇದ್ದಾರೆ ನೋಡಿ. ಇದು ಕಣ ಮಾಡಿದ್ದಾರೆ, ಕಣ ಮಾಡಿಬಿಟ್ಟು ಇಲ್ಲಿ ಮೆದೆ ಹಾಕಿದ್ದಾರೆ. ನಾವು ಮಾಡ್ತೀವಿ ಒಂದಿನ ಬೇಕಾದರೆ. ಹಿಂಗೆ ರಾಗಿ ಬಡಿತಾ ಇದ್ದಾರೆ ನೋಡಿ. ಇದು ರಾಗಿ ಎಲ್ಲ ಬಡಿದ್ಬಿಟ್ಟು ಅದು ಏನದು ಹುಲ್ಲು, ರಾಗಿ ಹುಲ್ಲನ್ನ ಅಲ್ಲೆಲ್ಲ ಹಸುಗೆ ಹಾಕ್ತಾ ಇದ್ದಾರೆ. ಹಸುಗೆ ಹಾಕಿ ಮೆದೆ ಕಟ್ತಾ ಅವ್ರೆ. ಮೆದೆನ ಹೆಸರು ಗೊತ್ತಿಲ್ಲ. ಇದ್ರ ಹೆಸರು ಚಂಪು. ಇದ್ರ ಹೆಸರು ಅದು ಅಜ್ಜಿದೆ ಅದು. ಇದು ಹಸು ನೋಡಿ, ಎಲ್ಲ ಆರಾಮಾಗಿ ತಣ್ಣಗೆ ನಿಂತಿದೆ. ಎತ್ತಿನ ಗಾಡಿ ಹತ್ತಿದ್ಯಾ? ಮುಖ ಎತ್ಬಿಡುತ್ತೆ. ಬಿದೋಗುತ್ತೆ ಕಣೋ. ಬೇಗ ಬಾ, ಹತ್ಬಿಟ್ಟು ಬೇಗ ಬಾ. ಬೇಕಾದ್ರೆ ಅಂಶ ಹಾಕ್ತಾನೆ ನಿಲ್ಸು. ಇಲ್ಲೇ ಬಾ ನೋಡಿ. ಇವರಿಬ್ರು ಗಾಡಿ ನೋಡಿದ ತಕ್ಷಣ ಹತ್ತಿ ಕುತ್ಕೊಂಡ್ಬಿಟ್ರು. ಆದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ನಿಂತ್ಕೊಂಡು ಸುಮ್ಮನೆ ಫೋರ್ಸ್ ಕೊಡ್ತವ್ರೆ, ನೀನು ಹೋಗೆ ಹಂಸ. ಇಲ್ಲೊಂದು ಇನ್ನೊಬ್ರು ಚಿಕ್ಕ ಹುಡುಗಿ ಎತ್ತವ್ರೆ ಈಗ. ಸಖತ್ತಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಒಂದು ಹಾಡು ಹೇಳಿ ನೋಡೋಣ, ಹಳ್ಳಿ ಹಾಡು. ಬೇಗ ಬೇಗ. ಯಾವುದು ಅದು ಜೋರಾಗಿನ ಡ್ಯಾನ್ಸ್ ಮಾಡೋದಂಗೆ. ಅದು ಓಕೆ, ಸಖತ್ ಫನ್ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಗಾಡಿ ಮೇಲೆ ಹಾಕಿದ್ವಿ, ಒಂದು ಫೋಟೋ ಪೋಸ್ ಕೊಟ್ವಿ. ಈಗ ಜಂಪ್ ಮಾಡ್ತಾರೆ. ಒಂದೇ ಸರಿ ನೀನು ಬಾ, ನೀನೇ ಎಳೆ ಮಾಡಿ. ತಣ್ಣು ಗಾಡಿಗೆ ಬೀಸ್ತಾ ಇದೆ. ಇಲ್ಲ, ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ. ಅವರು ಮೇಲ್ಗಡೆ ಒಬ್ರು ಇರ್ತಾರೆ, ಅಲ್ಲಿಂದ ಏಣಿ ಎತ್ತುತ್ತಾರೆ. ಈ ಅಂಕಲ್ ಅಲ್ಲಿಂದ ಬಂದ್ಬಿಟ್ಟು ಮೆದೆ ಒಳಿಗೆ ಹಾಕ್ತಾರೆ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು ಏನು ಅಂಕಲ್? ನಾಗಣ್ಣ ಅಂತೆ ಅವ್ರ ಹೆಸರು. ಬಾಯ್. ಬಿಸಿಲಂತೂ ಮುಖ ಮೇಲೆ ಹೊಡಿತಿದೆ ಹಂಗೆ. ಏಯ್, ಇವಾಗ ನಮ್ಮದು ಗಿಡ ಹಾಕಿದೀವಲ್ವಾ, ಆ ಕಡೆ ಹೋಗ್ತೀವಿ. ಒಂದು ಸ್ವಲ್ಪ ದಿನ ಹಿಂದೆ ನೀರು ಬಿಟ್ಟಿದ್ರು. ಯಪ್ಪ, ನಮ್ಮ ಮಿಸ್ ಇವಾಗ ತಾನೆ ನನ್ನ ಗುರಾಯಿಸ್ತಿದೆ ಇದು ನೋಡಿ. ನಾನಿವಾಗ ಪ್ಲೀಸ್ ಏನೋ ಮಾಡಬೇಡಿ. ಅಯ್ಯೋ, ಮೈ ಗಾಡ್, ನನ್ನೇ ಗುರಾಯಿಸ್ತಿದೆ ಇದು.
ಏನಮ್ಮ ಬೇಡ. ತೋರ್ಸು. ಚಪ್ರದ ಅವರೆಕಾಯಿನ ಅಲ್ಲ, ಬರೀ ಅವರೆಕಾಯಿ. ನಮ್ಮಜ್ಜಿ ಮಧ್ಯ ಮಧ್ಯದಲ್ಲಿ ಅವರೆಕಾಯಿ ಗಿಡ ಬೆಳೆಸಿದ್ದಾರೆ. ಅವರೆಕಾಯಿ ಇದನ್ನ ಬಿಟ್ಟಿಲ್ಲ, ಒಂದು ಬಿಟ್ಟಿಲ್ಲ ಅಲ್ಲ ಮಮ್ಮಿ? ತೋರ್ಸು. ಒಂದೈತೆ. ಎಲ್ಲಿದೆ? ಇಲ್ಲಿ ಅದು ತಾನೆ. ಅದು ಕಾಯಿ ಬಿಟ್ಟಿಲ್ಲ ಇನ್ನು. ಮುಂದೆ ಮಾಡಿದೆ ನೋಡಿ. ಇದು ಬದನೆಕಾಯಿ ಗಿಡ ತೋರಿಸ್ದೆ ಅವಾಗ್ಲೇನೆ. ಮತ್ತೆ ಇದು ಅವರೆಕಾಯಿ ಗಿಡ. ಓ ನೋಡಿ ಗೈಸ್, ಇದು ಇನ್ನು ಚಟ್ಟು ಅಂದ್ರೆ ಎಳೆದು. ಓ ಇದು ಚಿಕ್ಕ ಗಿಡದಲ್ಲೇ ಅವರೆಕಾಯಿ ಬೆಳೆದೈತಲ್ಲ. ಯಾರದು? ನೋಡಿ ಗೈಸ್, ಇಷ್ಟು ಚಿಕ್ಕ ಗಿಡ, ಇದ್ರಲ್ಲೇ ಅವರೆಕಾಯಿ ಬಿಟ್ಟಿದೆ. ಇಲ್ಲೆಲ್ಲ ಮೊನ್ನೆ ಗೊಬ್ಬರ ಹಾಕಿ ಇದಕ್ಕೆಲ್ಲ ಗೊಬ್ಬರ ಅನ್ಸುತ್ತೆ. ಇಲ್ಲಿ ನಾವು 3 ಜನ ಇದೀವಿ, ಅಲ್ಲಿ ತನಕ ಯಾರು ಬೇಗ ಹೋಗ್ತಾರೆ ಅಂತ ಹಂಗೆ ವಿಡಿಯೋ ನೋಡು. ಬೇಗ ಓಕೆನಾ? 3 1 2 3 ಸ್ಟಾರ್ಟ್. ಯಾರಾದ್ರೂ ಬೀಳ್ತಾರೆ ಪಕ್ಕ. ನೋಡಿ ಇದು ಬಾಳೆ ಗಿಡ. ಫುಲ್ ಹಾಟ್. ಇಲ್ಲೊಂದು ಇದು ಬೆಳೆದಿತ್ತಲ್ಲ ಫ್ಲವರ್, ಅದೆಲ್ಲ ಅದಿಲ್ಲ ಇವಾಗ. ಇದೆ. ಬನ್ನಿ ಗೈಸ್, ಒಂದು ಸ್ಪೆಷಲ್ ಫ್ಲವರ್ನ ತೋರಿಸ್ತೀನಿ ನೋಡಿ. ಲೈಕ್ ಕನಕಾಂಬರ ಥರನೇ ಇದೆ. ಇಲ್ಲಿ ನೋಡಿ, ಇದು ಇರಿ, ಲೈಕ್ ಕನಕಾಂಬರ ಥರನೇ ಇದೆ, ಬಟ್ ಕನಕಾಂಬರ ಅಲ್ಲ, ಯೆಲ್ಲೋ ಕಲರ್ ಇದೆ. ಇದು ಗಿಡ ಹಂಗೆ ಇದೆ, ಹೂವು ನೋಡಿ ಗೈಸ್, ಇದಿಷ್ಟಪ್ಪ ಬೆಳೆದಿದೆ. ಆವಾಗ ಹೋದ್ಸತಿ ಬಂದಾಗ ಎಷ್ಟೊಂದು ಇರೋದೆಲ್ಲ ಬರೋದೆಲ್ಲ ಕಿತ್ಕೊಂಡು ಹೊಂಟೋಗಿದ್ದವು ನಾವು. ಆಮೇಲೆ ಹೋದ್ಸತಿ ಏನು ಗೊತ್ತಾ ಹೇಳ್ತೀನಿ ರೀ ಗೈಸ್. ಇಲ್ಲಿ ನೋಡಿ, ಇದು ಎಲ್ಲ ಊರಲ್ಲೂ ನೋಡಿರ್ತೀವಿ. ಯಾರ್ಯಾರ ಊರಲ್ಲಿದೆ ಅಂತ ಕಾಮೆಂಟ್ ಮಾಡಿ. ಲೈಕ್ ಅದನ್ನು ರಾಗಿ ಮಾಡೋದಕ್ಕೆ, ರಾಗಿನ ಬಿಡಿಸೋದಕ್ಕೆ ಅಂದ್ಬಿಟ್ಟು ಯೂಸ್ ಮಾಡ್ತಾರೆ ಅದನ್ನ. ಯಾ ನನಗೂ ಅಷ್ಟು ಗೊತ್ತಿಲ್ಲ. ನೋಡೋಣ. ಮತ್ತು ಗೈಸ್, ಇಲ್ಲಿ ಎಲ್ಲ ಖಾಲಿ ಇದೆ ಅಲ್ಲ, ಹೋದ್ಸತಿ ಬಂದಾಗ ಇಲ್ಲೆಲ್ಲ ಬೇಬಿ ಜೋಳ ಬೆಳೆದಿದ್ರು. ಅದೇನಕ್ಕೆ ಅಂದರೆ ಹಸುಗಳಿಗೆ ಮೇಯಕ್ಕೆ ಹಾಕೋದಕ್ಕೆ ಬೆಳೆಸಿದ್ರು. ಆದರೆ ನಾವೇನು ಮಾಡಿದ್ದು, ಹಿಂಗೆ ಬರ್ತಾ ಅದರಲ್ಲಿ ಬೇಬಿ ಕಾರ್ನ್ ಎಲ್ಲ ಬೆಳೆದಿತ್ತು. ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅದರಲ್ಲಿ ಸಣ್ಣ ಕಟ್ ಮಾಡಿಬಿಟ್ಟು ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಮಾಡ್ಕೊಂಡು ತಿಂತಿದ್ವಿ. ಆದರೆ ಅದು ಬೆಳೆದಿದ್ದವರು ಇದ್ದರು, ಇಲ್ಲಿ ನಮ್ಮ ಎದುರುಗಡೆನೇ ಬರ್ತಿದ್ರು. ಅವರು ಅದೇ ಬೆಳೆದಿರೋದಂತ ನಮಗೆ ಗೊತ್ತಿರಲಿಲ್ಲ. ನಾವು ಕಿತ್ಕೊಂಡು ಹೋಗ್ತಿದ್ವಿ. ಅವರು ಹೇಳ್ತೀನಿ ರೀ ಅಂತ ಹೇಳ್ತಿದ್ರು. ಆದರೆ ಅವರೇ ಅದು ಏನಂತಾರೆ ಅದಕ್ಕೆ, ಅವರೇ ಅದನ್ನು ಬೆಳೆಸಿದ್ರು. ಹಂಗಾಯ್ತು, ಅವ್ರದ್ದೇ ಬೆಳೆಸಿದ್ರು ಅಷ್ಟೇ ಗಾಯ್ಸ್. ಇವಾಗ ನಾವು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀವಿ ನೋಡಿ ಗಾಯ್ಸ್. ಇದು ಇನ್ನೊಂದು ಏನಂತಾರೆ, ಇನ್ನೊಂದು ಸ್ಪೇಸ್, ಮಿನಿ ತೋಟ, ಹೂವಿನ ತೋಟ, ಚೆಂಡು ಹೂವು. ಹಾಂ, ಇಷ್ಟು ದಪ್ಪದಾಗುತ್ತೆ. ಬನ್ನಿ ಗೈಸ್, ಅಷ್ಟೇ ಇರೋದು. ಇದು ಇನ್ನೂ ಮರ ಆಗಿಲ್ಲ, ಇನ್ನು ದೊಡ್ಡದಾಗಬೇಕು ಗೈಸ್. ನಂಗೆ ಫೇವ್ರೆಟ್ ಸೊಪ್ಪು ಯಾವುದಂತ ಕೇಳಿದ್ರೆ ನಂಗೆ ನುಗ್ಗೆ ಸೊಪ್ಪು. ಇದು ನೋಡಿ, ಬದನೆಕಾಯಿ ದೊಡ್ಡದಾಗಿದೆ ಗಿಡ, ಬದನೆಕಾಯಿ ಗಿಡ ನೋಡಿ ಗೈಸ್. ಇಲ್ಲೊಂದು ಬದನೆಕಾಯಿ ಗಿಡ ಇದೆ, ಅಲ್ಲೊಂದಿದೆ, ಇಲ್ಲೊಂದು ಎಲ್ಲ ವೈಟ್ ಬದನೆಕಾಯಿ. ಇದಕ್ಕೆ ಅಕ್ಕಿ ರೊಟ್ಟಿ ಅಥವಾ ಏನದು ರವೆ ರೊಟ್ಟಿ. ವೈಟ್ ಕಲರ್ ಹೂ ಬಿಡುತ್ತಲ್ಲ, ಇದು ವೈಟ್ ಕಲರ್ ಬದನೆಕಾಯಿ. ಇದು ನೋಡು ಪರ್ಪಲ್ ಕಲರ್ ಇದೆ ಅಲ್ಲ. ಓ, ಕಲರ್ ಬೆಂಡೆಕಾಯಿ ಬಿಡುತ್ತೆ. ಇಲ್ಲಿದೆ ತೋರಿಸ್ತೀನಿ ಪರ್ಪಲ್ ಕಲರ್. ಇಲ್ಲಿ ನೋಡಿ, ಸೂಪರ್ ನೋಡಿ. ಇದು ಪರ್ಪಲ್ ಕಲರ್, ಇದು ಪರ್ಪಲ್ ಕಲರ್ದು. ಅವತ್ತು ನಾನು ತಗೊಂಬಂದಿದ್ದೆ. ಇದು ಪಪ್ಪಾಯ ಗಿಡ, ಇನ್ನು ಪಪ್ಪಾಯ ಬಿಟ್ಟಿಲ್ಲ. ಪಪ್ಪಾಯ ಗಿಡ. ಇದೇನು ಗೊತ್ತಾ, ತೊಗರಿಕಾಯಿ ಗಿಡ. ತೊಗರಿಕಾಯಿ ಅಂದರೆ ತೊಗರಿ ಕಾಳು.
ತೊಗರಿ ಕಾಳು. ಮತ್ತೆ ಬಾಯ್ಲಿ ಇನ್ನೊಂದು ಸೂಪರ್ ಇದು ಮೆಹಂದಿ ಗಿಡ. ಹಾ, ಮೆಹಂದಿ ಸೊಪ್ಪು ನಾನು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಕೈ ಮೆಹಂದಿ ತುಂಬ ಸೊಪ್ಪು ಇದು ತಲೆಗೆ ಹಚ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಕೈಗೂ ತಂಪು ಅಯ್ಯಯ್ಯ ಎಲ್ಲ ಕಿತ್ಬಿಟ್ಟು ಸುಮ್ಮನೆ ಹಿಂಗೆ ಅಂದರೆ ಸಾಕು, ಆಲ್ರೆಡಿ ಬ್ರೌನ್ ಕಲರ್ ಆಗಿಬಿಡುತ್ತೆ. ತಲೆಗೆ ಹಚ್ಕೊಳ್ಳೋರೆಲ್ಲ ಈ ಸೊಪ್ಪಲ್ಲಿ ಹಚ್ಕೊಂಡ್ರೆ ಇದು ಏನು ಕೆಮಿಕಲ್ ಫ್ರೀ, ಚೆನ್ನಾಗಿರುತ್ತೆ. ಎಸ್, ನಮ್ಮೂರಿಗೆ ಬನ್ನಿ ಕೊಡ್ತೀವಿ. ಆಮೇಲೆ ಇಲ್ಲೊಂದು ಗಿಡ ಇದೆ ಬಾಯಿ, ಇದು ಹಾಗಲಕಾಯಿ. ಓ, ಹಾಗಲಕಾಯಿ ಗಿಡ. ಇಲ್ಲಿ 2 ಹಾಗಲಕಾಯಿ ಬಿಟ್ಟಿದೆ. ಸರಿನಾ? ನುಗ್ಗೆ ಸೊಪ್ಪು, ಆಮೇಲೆ ಬದನೆಕಾಯಿ, ಅವರೆಕಾಯಿ ಇದೆ. ಇದು ಸೊಪ್ಪು ಅವರೆಕಾಯಿ, ಅದು ಚಪ್ರದ ಅವರೆಕಾಯಿ, ತೊಗರಿಕಾಯಿ ಇದೆ. ಆಮೇಲೆ ಇದು ಚಪ್ರದ ಅವರೆಕಾಯಿ. ಒಂದು ಬಿಟ್ಟಿಲ್ವಾ? ತೋರ್ಸು ನೋಡಿ ಇಲ್ಲಿ ಬಾ, ಅವತ್ತು ನಾನು ಸ್ವಲ್ಪ ಕಿತ್ಕೊಂಡ್ಬಂದೆ. ನಂಗೆ ಚಪ್ರದ ಅವರೆಕಾಯಿ ಅಂದರೆ ಫೇವ್ರೇಟು ಗೈಸ್. ಇಲ್ಲಿ ತೋರ್ಸು, ಇಲ್ಲಿ ಬಿಟ್ಟಿದೆ. ತೋರ್ಸಿದ್ನಲ್ಲ ಇಲ್ಲಿ ಸ್ವಲ್ಪ ಬಿಟ್ಟಿದೆ. ಬಾಯ್ಲಿ ಇಲ್ಲಿ. ಓ, ಸೋ ಮೆನಿ ಆರ್ ದೇರ್. ಇಲ್ಲಿ ಇವಾಗೆಲ್ಲ ಅಲ್ಲಿ ಇಲ್ಲೆಲ್ಲ ಇದೆ. ಅಲ್ಲಿ ಮೇಲೆ ಐತೆ ನೋಡು. ಓ, ಇದಿಷ್ಟಪ್ಪ ಬೆಳ್ಬಿಟ್ಟಿದೆ. ವಾ, ನೋಡು, ಇಲ್ಲೆಲ್ಲ ಇದೆ ನೋಡು. ಇಲ್ಲೆಲ್ಲ ಇದೆ ನೋಡು ಚಿನ್ನು. ಓ, ಇದೆ ಗೊತ್ತು. ಇದೆಲ್ಲ ಕಿತ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಹೋಗುವಾಗ ಓಕೆ ಗಾಯ್ಸ್, ಇದು ನಮ್ಮ ತೋಟ ಬಾರಿ ಗೋಲ್ಡ್. ಇದ್ರ ಮೇಲೆ ಗುಂಡಿ ಒಳಗಡೆ ಬಿದ್ದೋದ ಇನ್ನೊಂದ್ಸತಿ ಒದೆ ಕೊಡಿಸ್ತೀನಿ. ಬಿದ್ದೋದ. ಊರು ಅಲ್ಲಿಂದ ಆ ಕಡೆಯಿಂದ ಸ್ವಲ್ಪ ದೂರ ಹೋದರೆ ಪ್ರೊಡ್ಯೂಸರ್ ರಾಮು ಅವ್ರದ್ದು ಸಮಾಧಿ ಕಾಣಿಸುತ್ತೆ. ಇಲ್ಲೇ ಕಾಣುತ್ತೆ. ಅಲ್ಲಿಂದ ಆ ಕಡೆ ಸ್ವಲ್ಪ ದೂರ ಹೋದರೆ ಅವ್ರದ್ದು ಸಮಾಧಿ ಇದೆ. ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಎಲ್ಲೋಯ್ತದು? ಓ, ನಾನು ಕ್ಯಾಮ್ರಾದಲ್ಲೇ ಕಾಣಿಸ್ತಿಲ್ಲ. ಕಾಟೇರ ಫಿಲಮ್ ಹೀರೋಯಿನ್ ಅವ್ರ ಅಪ್ಪ ಅವ್ರ ಊರು ಇದೆ. ಕೋಟಿ ರಾಮು ಊರು ಇದು. ಅವ್ರ ಮನೆ ಆ ಕಡೆ ಬರುತ್ತೆ. ತೋಟ ಅಲ್ಲಿಂದ ಸ್ವಲ್ಪ. ಓಕೆ, ಇಷ್ಟೇ. ಅದಕ್ಕೆ ಎಷ್ಟೊಂದು ಬಿಟ್ಟಿದೆ, ಬಳ್ಳಿ ಎಲ್ಲ ಸೇರಿಕೊಂಡು. ಇದೆಲ್ಲ ಕಾಯಿ ಕಿತ್ಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಕಡಲೆಕಾಳು ಹಾಕೊಂಡು ತಿಂತಾ ಇದ್ರೆ. ಇಲ್ಲ, ಅವರೆಕಾಳು ಹಾಕ್ಬೇಕು. ಕಡಲೆಕಾಳು ಮನೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಕಾಣಿಸೋದಿಲ್ಲ ಯೆಲ್ಲೋ ಕಲರ್ ಬಿಲ್ಡಿಂಗ್. ಈ ಕಡೆ ಬಾ ಮಮ್ಮಿ, ಯೆಲ್ಲೋ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಅದೇ ನಮ್ಮ ಮನೆ. ಹಾಯ್ ಗಾಯ್ಸ್, ಇವಾಗ ನಾವು ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಇದು ನಾವು ಊರಲ್ಲಿರೋ ಮನೆ. ಓಕೆ, ಇವಾಗ ಏನೇನಿದೆ ಅಂತ ತೋರಿಸ್ತೀನಿ. ಇದು ನಮ್ಮದೊಂದು ಪುಟ್ಟ ಮನೆ. ನಮ್ಮ ಅಜ್ಜಿ ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಗೈಸ್, ಎಂಟ್ರೆನ್ಸ್ ಬಂದರೆ ಹೀಗೆ ಕಾಣಿಸುತ್ತೆ. ಇದು ಹಾಲ್. ನಾನು ಮಾತಾಡೋದು ಕೇಳಿಸ್ತಿಲ್ವಾ ಗೈಸ್? ಕಾಮೆಂಟ್ ಮಾಡಿ. ದಿಸ್ ಇಸ್ ಅಮ್ಮುಸಕ್ಕ, ದಿಸ್ ಇಸ್ ಮಮತಾ ಆ್ಯಂಡ್ ಸಿ ಡೋರ್ ಮುಚ್ಚಿ. ಇವರು ನಿಮ್ಮ ಹೆಸರೇನು? ಮಾಯಮ್ಮ. ಯಾಕೆ ಹಿಂಗೆ ಕೂದಲು ಬಿಟ್ಕೊಂಡು ಕೂತಿದ್ಯಲ್ಲ? ಮನ್ಗಿಂದೆಲ್ಲ ಬೀಚ್ಕೊಂಡದೆ. ನೋಡಿ ಗೈಸ್, ಕೂದಲು ಬಿಟ್ಕೊಂಡು ಕೂತೈತಿ. ಅದೇ ನಾವು ಕೂದಲು ಬಿಟ್ಕೊಬಿಟ್ರೆ ಕಟ್ಟೆ ಅಂತ ಬರ್ತದೆ. ಇದು ಯಾವುದೋ ಪಿಕ್ಚರು, ನೀನು ನಕ್ಕರೆ ಹಾಲು ಸಕ್ಕರೆ ಪಿಕ್ಚರ್ ನೋಡ್ಕೊಂಡು ಕೂತಿದ್ದಾರೆ. ನೆಕ್ಸ್ಟು ದಿಸ್ ಇಸ್ ಮಮತಾ. ವೆಲ್ಕಮ್ ಟು ಅವರ್ ಕಿಚನ್. ದಿಸ್ ಇಸ್ ಅವರ್ ಸ್ಮಾಲ್ ಆ್ಯಂಡ್ ಕ್ಯೂಟ್ ಕಿಚನ್. ಇದೆಲ್ಲ ಈ ಮನೆಗೆ ಬಂದಾಗಲೇ ಹೊಸದಾಗಿ ತಂದಿದ್ದು. ಇದು ಸ್ಟೌವು, ಆಮೇಲೆ ಮಿಕ್ಸಿ. ಇದೊಂದು ಚಿಕ್ಕದು ಸಣ್ಣ ಅಜ್ಜಿ ತಾತ ಇಬ್ಬರೇ ಇರ್ತಾರಲ್ವ, ಸೊ ಅವ್ರಿಗೆ ಎಷ್ಟು ಬೇಕು ಅಷ್ಟಿಗೆ ಮಾತ್ರ ಇಟ್ಕೊಂಡಿದ್ದಾರೆ ಅಷ್ಟೇ ಗೈಸ್. ಇಷ್ಟೇ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ನಮ್ಮ ಅಜ್ಜಿ ಒಂದು ಡಬ್ಬ ಪೂರ್ತಿ ತುಪ್ಪ ತೊಗೊಂಡಿಟ್ಕೊಂಡಿದೆ, ನನಗೆ ಇಷ್ಟ ಅಂತ. ಸೊ ಬನ್ನಿ, ಈ ಕಡೆಯಿಂದ ಈ ಕಡೆ ಇನ್ನೊಂದು ಡೋರ್. ಇಟ್ಲ ಕಡೆ ಹೋಗ್ಬೋದು ಅಂತಾರಲ್ಲ, ಅದೇ ಇದು. ಇಲ್ಲಿ ಬಂದರೆ ಇದು ತೋಟಕ್ಕೆ ಸ್ವಲ್ಪ ಗಿಡಗಳಿದಾವೆ ಅಷ್ಟೇ. ನೋಡಿ, ಇಲ್ಲೂ ಬೆಳೆಸಿದ್ದಾರೆ. ಇದು ಒಂದು ಏಣಿ ಇದೆ. ಇದು ತುಂಬ ಭಾರ ಇದೆ ಅಂತೆ. ಇಲ್ಲೆಲ್ಲ
ಇದೇನದು ರಾಗಿ ಇದೆ. ಆ್ಯಂಡ್ ಇದು ಬಾತ್ರೂಮ್, ಅದೆಲ್ಲ ತೋರಿಸಲ್ಲ. ಈಗ ಬನ್ನಿ ಮೇಲೆ ಹೋಗೋಣ. ಲೈಟ್ ಹಾಕೋಲಿ. ನಾವು ಯಾವುದೋ ಲೈಟ್ ಹಾಕಿಲ್ಲ ನೋಡಿ, ಇಷ್ಟು ಬೆಳಕು ಬರುತ್ತೆ. ಇದು ಹಾಲ್ ಗೈಸ್, ಇಷ್ಟಿದೆ. ಇದು ಮೇಲ್ಗಡೆ ಒಂದು ಹಾಲ್ ಇದೆ, ಹಾಲ್ ಥರ. ಇಲ್ಲಿ ಒಂದು ರೂಮ್ ಇದೆ, ಇಲ್ಲೊಂದು ರೂಮು. ಇದು ನಮ್ಮ ತಾತ ಇಲ್ಲಿ ನಮ್ಮ ತಾತ ಕೂತ್ಕೊಳ್ಳೋದು. ಅಷ್ಟೇ ಗೈಸ್. ಇಲ್ಲಿ ಕಿಟಕಿ ತೆಗೆದ್ರೆ ಕಟ್ಟ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಕಿಟಕಿ ತೆಗೆದ್ರೆ ಹಿಂದೆಗಡೆ ಮನೆ ಕಾಣಿಸುತ್ತೆ ಅಷ್ಟೇ. ಇಲ್ಲಿ ಮಿರರ್. ನಾನು ಗೈಸ್ ಬನ್ನಿ. ಆ್ಯಂಡ್ ಈ ಕಿಟಕಿ ತೆಗೆದ್ರೆ ಇಡೀ ಊರೇ ಕಾಣಿಸುತ್ತೆ ಗೈಸ್. ನೋಡಿ ಪಾವ್, ಇದು ನಮ್ಮೂರ್ದು ಗ್ರಾಮ ದೇವಸ್ಥಾನ. ಎಲ್ಲ ಹಂಚಿನ ಮನೆ, ಎಷ್ಟು ಚೆನ್ನಾಗಿರುತ್ತಲ್ಲ. ಮತ್ತೆ ಇದು ಮಮ್ಮಿ ಇದೇನು ಹೇಳು, ಇದು ಏನು ಕೊಮ್ಮೆ ಅಂತಾರೆ ಇದನ್ನ. ಕೊಮ್ಮೆ. ಆಗಿನ ಕಾಲದಲ್ಲಿ ಭತ್ತ ರಾಗಿ ಎಲ್ಲ ಬೆಳೆದ್ಬಿಟ್ಟು ತುಂಬಿಕೊಂಡು ಇಟ್ಕೋತಾರೆ. ನಾವು ತುಂಬ್ತಾ ಇದ್ವಿ. ಇದು ಈ ಮನೆಯಲ್ಲಿ ಮುಂಚೆ ಹಳೆ ಮನೆ ಇತ್ತು, ಅವಾಗ ತುಂಬಿಡ್ತಿದ್ವಿ. ಇವಾಗ ಏನೂ ಇಲ್ಲ, ಖಾಲಿ ಇದೆ ಒಳಗಡೆ, ಏನು ತುಂಬಿಲ್ಲ, ಅಷ್ಟೇ. ವೇಸ್ಟ್ ಇದೆ. ಆಮೇಲೆ ಇಲ್ಲಿಂದ ಹೊರಗಡೆ ಈ ಡೋರ್ ತೆಗೆದ್ರೆ ಇದು ಬಾಲ್ಕನಿ ಗೈಸ್. ಇದು ಫುಲ್ ಬಿಸಿಲಿದೆ ಆಚೆ. ನಾಳೆ ಬೆಳಿಗ್ಗೆ ಸನ್ರೈಸ್ ತೋರಿಸ್ತೀನಿ ನಿಮಗೆ. ಇವಾಗ ಈ ಕಡೆ ಒಂದು ಡೋರ್ ಇದೆ, ಇಲ್ಲಿಂದ ಬರೀ ಡೋರ್ಗಳಿದೆ. ತೆಗಿ. ಈ ಕಡೆ ನೋಡಿ, ಆಹಾ ಗಾಳಿ ಬರ್ತಾ ಇದೆ. ಈ ಕಡೆ ಇನ್ನರ್ಧ ಊರು ಕಾಣಿಸುತ್ತೆ. ಹೀಗೆ ಹೋದರೆ ಮೇಲ್ಗಡೆ ಒಂದು ತೆಂಗಿನ ಮರ ಇದೆ. ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋದರೆ ಇಲ್ಲೇನೋ ನಮ್ಮ ಅಜ್ಜಿ ಒಣಗಾಕಿದೆ ಗೈಸ್. ಇದೇನಿದು? ಹುಳ್ಳಿಕಾಳು ಒಣಗಾಕಿದ್ದಾರೆ. ಆಮೇಲೆ ಇದೆಲ್ಲ ಅವರೇ ಬೆಳೆದಿರೋದು ಹುಳ್ಳಿಕಾಳು. ಆಮೇಲೆ ಇದೆಂಥ ಕಾಳು ಗೊತ್ತಿಲ್ಲ ಗೈಸ್, ಕಾಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ. ನೋಡಿ ಮಮತಾ, ಏನು ಕಾಳಿದು? ತೊಗರಿ ಕಾಳು ಗೈಸ್. ನೋಡಿ ಹಿಂಗೆ ನಿಂತ್ಕೊಂಡ್ರೆ ಇಡೀ ಊರು ಕಾಣಿಸುತ್ತೆ. ಓಕೆ ಗಾಯ್ಸ್, ಇವಾಗ ನಾನು ನಮ್ಮ ಊರು ಮತ್ತು ನಮ್ಮ ಮನೆದು ವೀಡಿಯೋ ಮಾಡಿ ತೋರಿಸಿದ್ದು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸೊ ಯಾರ್ಯಾರು ಹಳ್ಳಿಗೆ ಬಂದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಒನ್ ಡೇ ರಿಲ್ಯಾಕ್ಸಿಂಗ್ ಅಂತ ಫೀಲ್ ಅನಿಸುತ್ತೆ, ಖುಷಿ ಅನಿಸುತ್ತೆ ಅನ್ನೋದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು.